ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನು ಸ್ಕೇಲ್ಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ಕೋತಾನೆ ಇದ್ದೆ. ಕೆಲವ್ರಿಗೆ ಬಿಗಿನರ್ಸ್ಗೆ ಸ್ಕೇಲ್ಗಳ ಬಗ್ಗೆ ಗೊತ್ತಿರಲ್ಲ, ಯಾವ ಸ್ಕೇಲು ಏನಿದು ಅಂತ. ಅದಕ್ಕೋಸ್ಕರ ಚಿಕ್ಕದಾಗಿ ಯಾವ್ಯಾವ ಸ್ಕೇಲ್, ಈ ಸ್ಕೇಲ್ಗಳನ್ನ ಏನಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನು ತೋರಿಸ್ಕೊಡೋಣ, ಹೇಳ್ಬೇಕು ಅನ್ನೋದು ನನಗೊಂದಿತ್ತು. ಆಮೇಲೆ ಇವಾಗ ಟೈಲರಿಂಗ್ ಶಾಪಲ್ಲೆಲ್ಲ ಸಿಗುತ್ತೆ ನಿಮಗೆ, ಇದೆಲ್ಲ ಆರಾಮಾಗಿ ಸಿಗುತ್ತೆ, ತಗೋಬೇಡಿ. ಬಿಗಿನರ್ಸ್ ಈ ಥರ ಸ್ಕೇಲ್ನ ಯೂಸ್ ಮಾಡೋದ್ರಿಂದ ನೀವು ಪರ್ಫೆಕ್ಟಾಗಿ ಹೊಲಿಬೋದು, ಬೇಗ ಕಟಿಂಗ್ ಮಾಡ್ಬೋದು, ಸ್ಟಿಚಿಂಗ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ. ಓಕೆನಾ? ಈ ಥರ ಸ್ಕೇಲ್ನ ಏನು ಜಾಸ್ತಿ ಆಗಲ್ಲ, 50 ರೂಪಾಯಿಗೆಲ್ಲ ಸಿಗುತ್ತೆ. ಅಷ್ಟು ಆರಾಮಾಗಿ ನೀವು ತೊಗೋಬೋದು. ಓಕೆನಾ? ತೊಗೊಂಡು ಈ ಥರದ್ದೆಲ್ಲನೂ ಯೂಸ್ ಮಾಡೋದ್ರಿಂದ ಬೇಗ ಫಾಸ್ಟಾಗಿ ಕಲ್ತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ನೀವು ಈ ಥರ ಕಟಿಂಗ್ ಮಾಡೋದ್ರಿಂದ ಬೇಗ ಫಾಸ್ಟಾಗಿ ಕಲಿತೀರಾ. ಓಕೆನಾ? ಹಂಗಾಗಿ ಅದಕ್ಕೋಸ್ಕರ ಈ ಸ್ಕೇಲ್ಗಳ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತಾನೆ ಇತ್ತು. ಅದಕ್ಕೋಸ್ಕರ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ವೀಲರ್ ಅಂತ. ನೆಕ್ಕಿಗೆ ಎಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಹಿಂಗೆ ರಫ್ ಮಾಡಿದ್ರೆ ಅದು ಕೆಳಗಡೆ ಫುಲ್ಲು ಇಳಿಯುತ್ತೆ. ಓಕೆನಾ? ಈ ಕಡೆಗೂ ಮಾರ್ಕಿಂಗ್ ಬರುತ್ತೆ ನೋಡಿ. ಈ ಕಡೆ ಇಲ್ಲಿ ಉಜ್ಜಿದ್ರೆ ನೋಡಿ, ಈ ಕಡೆನೂ ಮಾರ್ಕ್ ಬರುತ್ತೆ. ಓಕೆನಾ? ಈ ಡಾಟ್ಗಾಗಲಿ ಈ ಥರ ರೌಂಡ್ ಶೇಪ್ಗಾಗಲಿ ಇದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು. ತೋರಿಸ್ತೀನಿ. ಇವಾಗ ಇಲ್ಲಿ ಬಂದುಬಿಟ್ಟು ಈ ಥರ ನೀಟಾಗಿ ನೆಕ್ಕು ಈ ಕೆಳಗಡೆನೂ ಬರಬೇಕು ಅಂದರೆ ನೀವು ನೀಟಾಗಿ ಈ ಥರ ಉಜ್ಜಬೇಕು. ಓಕೆನಾ? ಈ ಥರ ಇಟ್ಕೊಂಡ್ಬಿಟ್ಟು ಈ ಥರ ಅದ್ರ ಮೇಲೆ ಹಿಂಗೆ ಉಜ್ಜುತ್ತಾ ಹೋದರೆ ಅದು ಕೆಳಗಡೆ ಬರುತ್ತೆ, ಅದು ಮಾರ್ಕಿಂಗು ಕೆಳಗೆ ಬರುತ್ತೆ. ಓಕೆನಾ? ಈ ಥರ. ಓಕೆನಾ? ತೋರಿಸ್ತೀನಿ. ಈ ಕಡೆ ಈ ಥರ ಬರುತ್ತೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ, ನೀಟಾಗಿ ಕಾಣಿಸ್ತಾ ಇದೆ. ಓಕೆನಾ? ನಿಮಗೆ ಕಷ್ಟನೇ ಆಗೋದಿಲ್ಲ. ಈ ಥರ ನೀವು ಒಂದು ಮಾರ್ಕ್ನ ಮಾಡ್ಕೋಬೋದು. ಅಂದರೆ ಕಲರ್ ಸ್ವಲ್ಪ ಡಾರ್ಕ್ ಆಗಿರೋದಾದ್ರೆ ಕಾಣಿಸುತ್ತೆ, ಡಲ್ ಆಗಿರೋದಾದ್ರೆ ಸ್ವಲ್ಪ ಕಾಣಿಸಲ್ಲ ಅಷ್ಟೇ. ಓಕೆನಾ? ನೋಡಿ ಇಷ್ಟೇ. ಓಕೆನಾ? ಈ ರೀತಿ ನೋಡಿ ಎಷ್ಟು ಆರಾಮಾಗಿ ಮಾರ್ಕ್ ಮಾಡ್ಕೋಬೋದು. ಓಕೆನಾ? ಆಯಿತಾ? ಇದು ವೀಲರ್ ಅಂತ ಕರೀತಾರೆ. ಇದೇನು 30-40 ರೂಪಾಯಿಗೆಲ್ಲ ಸಿಗುತ್ತೆ, 50 ರೂಪಾಯಿನೂ ಆಗಲ್ಲ. ಇದು ಬರೀ 20-30ಕ್ಕೆಲ್ಲ ಸಿಗುತ್ತೆ. ಓಕೆನಾ? ಇದು ಬಂದ್ಬಿಟ್ಟು ಎಲ್ ಸ್ಕೇಲ್. ನೀವು ಎಲ್ಲಿಗಾದ್ರೂ ಈ ಥರ ಡಬಲ್ ಇದರಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು. ನೋಡಿ ಈ ಥರ ಉದ್ದ ಗೆರೆ ಹಾಕುವಾಗ ತೋರಿಸ್ತೀನಿ. ಇವಾಗ ಈ ಥರ ಇರುತ್ತಲ್ವ, ಈ ಥರದ ಗೆರೆಗಳು ಹಾಕುವಾಗ ನಿಮಗೆ ಈ ಥರ ನೀಟಾಗಿ ಬರುತ್ತೆ. ಈ ಕಡೆನೂ ಒಂದೇ ಈಕ್ವಲ್ ಇರುತ್ತೆ, ಈ ಕಡೆನೂ ಒಂದೇ ಈಕ್ವಲ್ ಇರುತ್ತೆ. ನೀವು ಇಲ್ಲಾಂದರೆ ಈ ಥರ ಮಾಡುವಾಗ ನೋಡಿ, ಈ ರೀತಿ ಮಾರ್ಕ್ ಮಾಡುವಾಗ ನಿಮ್ಗೆ ಇಲ್ಲೂ ಒಂದೇ ಲೆವೆಲ್ಗೆ ಇರುತ್ತೆ, ಇಲ್ಲೂ ಒಂದೇ ಲೆವೆಲ್ ಬರುತ್ತೆ. ಓಕೆನಾ? ಈ ಎಲ್ ಸ್ಕೇಲಿಂದ ನಿಮ್ಗೆ ಈ ಕಡೆ ಇವಾಗ ನಾವು ಒಂದೊಂದ್ಸಲ ಹಿಂಗೆ ಕಟ್ ಮಾಡಿದ್ರೆ ಹಿಂಗೆ ಕ್ರಾಸಾಗಿ ಆಗ್ಬಿಡುತ್ತಲ್ವ, ಈ ಸ್ಕೇಲ್ ಇರೋದ್ರಿಂದ ಈ ರೀತಿ ನೀಟಾಗಿ ನೀವು ಒಂದೇ ಸಮನಾಗಿ ಇಟ್ಕೋಬೋದು. ನೋಡಿ ಈ ರೀತಿ ಎಲ್ ಸ್ಕೇಲಲ್ಲಿ ನೀಟಾಗಿ ನೀವು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಓಕೆನಾ? ಈ ರೀತಿ. ಇವಾಗ ಮಾಮೂಲಿ ಸ್ಕೇಲಲ್ಲಾದರೆ ಕನ್ಫ್ಯೂಸ್ ಆಗುತ್ತೆ. ಇವಾಗ ಇಲ್ಲಿ ನೀಟಾಗಿ ಒಂದೇ ಸಮ ಬರುತ್ತೆ, ಇಲ್ಲೂ ಒಂದೇ ಸಮ ಬರುತ್ತೆ. ಓಕೆನಾ? ಈ ರೀತಿ ಕಟಿಂಗ್ ಮಾಡೋದು. ಇದು ಎಲ್ ಸ್ಕೇಲು. ಇಲ್ಲ ಸ್ಟ್ರೇಟ್ ಸ್ಕೇಲಲ್ಲೂ ಯೂಸ್ ಮಾಡ್ಬೋದು. ಬಿಗಿನರ್ಸ್ಗಾದರೆ ಇದು ಉತ್ತಮ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂದರೆ ನಾನು ಹೇಳ್ದಂಗೆ ಇಲ್ಲಿ ಒಂದೇ ಸಮ ಬರುತ್ತೆ, ಈಕ್ವಲ್ ಬರುತ್ತೆ. ಹಂಗಾಗಿ ನಿಮಗೆ ಈಸಿ ಅನಿಸುತ್ತೆ. ಓಕೆನಾ? ಇವಾಗ ಈ ಥರ ಕಟಿಂಗ್ ಮಾಡ್ತೀರಲ್ವಾ, ಇವಾಗ ಇಲ್ಲಿ ಇಟ್ಕೊಂಡಾಗ ನಿಮ್ಗೆ ಇಲ್ಲೂ ಒಂದೇ ಲೆವೆಲ್ಗಿರುತ್ತೆ, ಇಲ್ಲೂ ಒಂದೇ ಲೆವೆಲ್ಗಿರುತ್ತೆ. ಆವಾಗ ಹೆಚ್ಚು ಕಡಿಮೆ ಬರೋಲ್ಲ, ನೀಟಾಗಿರುತ್ತೆ. ಓಕೆನಾ? ಇಲ್ಲೇ ಆದರೂ ಅಷ್ಟೇ ಈ ಥರ. ಇನ್ನೆಲ್ಲಾದರೂ ಇವಾಗ ಈ ಥರ ಕಟ್ ಮಾಡ್ತೀರಾ ಅಂದ್ಕೊಳ್ಳಿ. ಇವಾಗ ಈ ಥರ ಇಟ್ಕೊಂಡು ಕಟ್ ಮಾಡಬೇಕಾದ್ರೆ ಇಲ್ಲಿ ಒಂದೇ ಸಮನಾಗಿ ನೋಡ್ಕೋಬೋದು. ಇವಾಗ ಇಲ್ಲಿ ಒಂದೇ ಸಮ ಇದೆಯಾ ಅಂತ ಈ ಥರ. ಓಕೆನಾ? ಹಿಂಗೆ ಈ ಥರ ಇಟ್ಕೋಬೋದು ಬೇಕಾರೆ. ನೋಡಿ ಇವಾಗ ಇಲ್ಲಿ ಒಂದೇ ಸಮ ಬರುತ್ತೆ, ಇಲ್ಲಿ ಹಿಂಗೆ ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೋದು. ಅಂದರೆ ಬಿಗಿನರ್ಸ್ಗೆ ಇವಾಗ ಈ ಥರ ಹಿಂಗೆ ಒಂದೇ ಸಮಕ್ಕೆ ಈ ರೀತಿ ಕಟ್ ಮಾಡ್ಕೋಬೋದು. ಓಕೆನಾ? ಆವಾಗ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ, ಒಂದೇ ಸಮ ಬರುತ್ತೆ. ಓಕೆನಾ? ಆ ಥರ ಈ ಥರ ಕಟ್ ಮಾಡೋಕ್ಕೆ, ಈ ಥರ ಹಾರ್ಮಲ್ ರೌಂಡ್ ಕಟ್ ಮಾಡೋಕ್ಕೆಲ್ಲ ಯೂಸ್ ಆಗುತ್ತೆ. ಆಮೇಲೆ ಸ್ಟ್ರೇಟ್ ಗೆರೆ ಹಾಕೋಕ್ಕೆಲ್ಲೂ ಯೂಸ್ ಆಗುತ್ತೆ. ಓಕೆನಾ? ಮತ್ತು ಮಾಮೂಲಿ ನೇರ ಗೆರೆ ಇರೋದಕ್ಕಿಂತ ಇದು ಬೆಟರು. ಎಲ್ ಸ್ಕೇಲು ತುಂಬಾ ಉಪಯೋಗ ಆಗುತ್ತೆ. ಓಕೆನಾ? ಇದಾದಮೇಲೆ ಇವಾಗ ಮಾಮೂಲಿ ಜಾಸ್ತಿ ರನ್ನಿಂಗಲ್ಲಿರೋದು ಈ ಸ್ಕೇಲು. ಇದು ಮತ್ತು ಎರಡು ಸ್ಕೇಲೂ ರನ್ನಿಂಗಲ್ಲಿದೆ. ಇದು ಬಂದ್ಬಿಟ್ಟು ಹಾರ್ಮಲ್ ಸ್ಕೇಲ್ ಅಂತ. ಹಾರ್ಮಲ್ ಅನ್ನೋದಕ್ಕಿಂತ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಸುಮಾರು ಇದಕ್ಕೆ ಯೂಸ್ ಮಾಡ್ಕೋಬೋದು. ಈ ಥರ ಆರ್ಮಲ್ ರೌಂಡ್ಗೆ ಈ ಥರ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ? ರೌಂಡ್ ಶೇಪ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೋಬೋದು. ನಾನು ಸುಮ್ಮನೆ ನೆಕ್ ತೋರಿಸ್ತೀನಿ. ಇದು ಕಾಲರ್ ನೆಕ್ಕು, ಆದರೂ ಸುಮ್ಮನೆ ನಿಮ್ಗೆ ನೆಕ್ ಯಾವ ರೀತಿ ರೌಂಡ್ ಶೇಪ್ ಕೊಡ್ಬೋದು ಅಂತ ತೋರಿಸ್ತೀನಿ. ಓಕೆನಾ? ಈ ರೀತಿ ನೆಕ್ ಕಟ್ ಮಾಡ್ತೀವಿ ಅಂದ್ಕೊಳ್ಳಿ. ಓಕೆನಾ? ಇವಾಗ ಇದನ್ನು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೋಬೋದು. ಇದು ರೌಂಡ್ ಶೇಪ್ ಬರುತ್ತೆ. ಓಕೆನಾ? ನೀವು ಈ ಥರ ರೌಂಡ್ ಶೇಪ್ ನೀವು ಹೆಂಗೆ ಮಾಡ್ಕೋತೀರ ಹಂಗೆ ಬಳಕೋತಾ ಇದು. ಓಕೆನಾ? ನೋಡಿ ಈ ರೀತಿ ನಿಮಗೆ ಹೆಂಗೆ ಬೇಕು ಹಂಗೆ ತಿರುಗಿಸ್ಕೊಂಡು ಈ ಥರ ಮಾರ್ಕ್ನ ಮಾಡ್ಕೋಬೋದು. ಓಕೆನಾ? ನಿಮಗೆ ವಿ ಶೇಪ್ ಬೇಕು ಅಂದರೆ ಈ ಥರ ಮಾಡ್ಕೋಬೇಕು. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈ ಥರ ಮಾಡಿ ಇದನ್ನು ಈ ಥರ ಮಾಡಿದ್ರೆ ಪಾಟ್ ನೆಕ್ ಬರುತ್ತೆ. ಓಕೆನಾ? ಈ ಥರ ಮಾಡೋದ್ರಿಂದ ನಿಮಗೆ ಇದು ಪಾಟ್ ನೆಕ್ ಈಸಿಯಾಗಿ ನೀವು ಪಾಟ್ ನೆಕ್ನ ರೆಡಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂತು.
ಓಕೆನಾ. ಈ ಥರ ಪಾಟ್ ನೆಕ್ ಮಾಡ್ಕೋಬೋದು, ಈ ಥರ ಆರ್ಮಲ್ ರೌಂಡ್ಸ್ ಕಟ್ ಮಾಡ್ಬೋದು, ಈ ಥರ ಇಲ್ಲಿ ರೌಂಡ್ ಮಾಡ್ಕೋಬೋದು. ಆಮೇಲೆ ಫ್ರಂಟಲ್ಲಿ ವಿ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಬೇಕಂದರೆ ಒಂದೊಂದು ವಿ ಶೇಪಲ್ಲಿ ಈ ಥರನೂ ಮಾಡ್ಕೋಬೋದು. ಈ ಥರ ಒಂದೊಂದು ವಿ ಶೇಪಲ್ಲಿ ಈ ಥರ ಹಿಂಗಿರುತ್ತಲ್ಲ, ಈ ಥರ ತೊಗೊಂಡು ಇಲ್ಲಿಂದ ಈ ರೀತಿ ಈ ಥರ ಮಾಡೋದ್ರಿಂದ ಇದು ವಿ ಶೇಪ್ ಆಗುತ್ತೆ. ಓಕೆನಾ. ಈ ಥರ ವಿ ಶೇಪ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಹಿಂಗೆ ಸ್ವಲ್ಪ ತೊಗೊಂಡು ಹಿಂಗೆ ರೌಂಡ್ ಶೇಪ್ನ ಹಿಂಗೆ ಮಾಡ್ಕೋಬೋದು. ಓಕೆನಾ. ಹಿಂಗೆ ಇದನ್ನ ಸುಮಾರು ಇದಕ್ಕೂ ಯೂಸ್ ಮಾಡ್ಕೋಬೋದು. ನಿಮಗೆಲ್ಲ ಅದೆಲ್ಲ ಗೊತ್ತಾಗಲ್ಲಪ್ಪ ಅಂದರೆ ಈ ಥರ ಇಲ್ಲಿ ಆರ್ಮಲ್ ರೌಂಡ್ಗೂ ಯೂಸ್ ಮಾಡ್ಕೊಳ್ಳಿ, ನೆಕ್ಗೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಇದು ಪಾಟ್ ನೆಕ್ ಅವೆಲ್ಲ ಬೇಡ ಅಂದರೂ ಇಲ್ಲಿ ರೌಂಡ್ ನೆಕ್ಗೆ, ಫ್ರಂಟ್ ನೆಕ್ಗೆ, ಈ ಆರ್ಮಲ್ ರೌಂಡ್ಗೆ ಯೂಸ್ ಆಗುತ್ತೆ. ಓಕೆನಾ. ಇವೆಲ್ಲ ನೀಟಾಗಿ ಎಲ್ಲರಿಗೂ ಒಂದೇ ಥರ ಬರೋದ್ರಿಂದ ಇವಾಗ ಆರ್ಮಲ್ ರೌಂಡು ಒಂದೇ ಥರ ಬರುತ್ತೆ. ಫ್ರಂಟಲ್ಲೂ ಹೆಚ್ಚು ಕಮ್ಮಿ ಹಂಗೆ ಬರುತ್ತೆ, ಅಂದರೆ ಲೆಂತ್ ಕಡೆ ಹೆಚ್ಚು ಕಡಿಮೆ ಇರುತ್ತೆ. ಓಕೆನಾ. ಆದರೆ ಬ್ಯಾಕಲ್ಲಿ ಚೇಂಜ್ ಆಗ್ಬೋದು. ರೌಂಡ್ ನೆಕ್ ಆದರೆ ನೀವು ಎಲ್ಲರಿಗೂ ಯೂಸ್ ಮಾಡ್ಕೋಬೋದು. ಓಕೆನಾ. ಆಯಿತಾ. ಇವಾಗ ಇದು ಬಂದ್ಬಿಟ್ಟು ಮಾಮೂಲಿ ಸ್ಲೀವ್ಸ್. ಈಗೆಲ್ಲ ಇದು ತುಂಬಾ ರನ್ನಿಂಗಲ್ಲಿರುವಂಥದ್ದು. ಇದು ಬಂದ್ಬಿಟ್ಟು ಶೇಪ್ ತೆಗೆಯೋ ಸ್ಕೇಲು. ಓಕೆನಾ. ಇದು ಆ್ಯಕ್ಚುಲಿ ನೀವು ಹೆಂಗೆ ಕಟಿಂಗ್ ಮಾಡ್ತೀರಾ ಹಂಗೆ ಈ ಥರ ಇಟ್ಕೊಂಡು ಮಾಡಿದ್ರೆ ಹಿಂಗೆ ಸೀದಾ ಬರುತ್ತೆ. ಇದು ಈ ಥರ ಇಟ್ಕೋಬೋದು, ಈಗ ಬರುತ್ತೆ. ಅದು ಹೆಂಗೋ ಒಂಥರ ಡಿಫ್ರೆಂಟಾಗಿ ಬರುತ್ತೆ ಇದು. ಆ್ಯಕ್ಚುಲಿ ಹಿಂಗೆ ಇಟ್ಕೋಬೇಕು. ಅದು ಹೆಂಗೆಂಗೋ ಬರುತ್ತೆ, ಹಿಂಗೆ ಇಟ್ಕೋಬೇಕು ಅನಿಸುತ್ತೆ. ಹಿಂಗೆ ಬರುತ್ತೆ ನೋಡಿ. ಹಿಂಗೆ ಸೀದಾ ಬರಬೇಕು ಅಂದರೆ ನೀವು ಬ್ಲೌಸ್ ಈ ಥರ ಕಟಿಂಗ್ ಮಾಡಿದ್ರೆ ಹಿಂಗೆ ಇಟ್ಕೋಬೋದು. ಓಕೆನಾ. ನಾನು ಯಾವಾಗಲೂ ಹಿಂಗೆ ಕಟಿಂಗ್ ಮಾಡೋದ್ರಿಂದ ನಾನು ಈ ಥರನೇ ಮಾಡೋದು, ಹಂಗಾಗಿ ನನಗಿದು ಉಲ್ಟಾನೇ ಇಟ್ಕೋತೀನಿ. ಓಕೆನಾ. ನನಗೆ ಈ ಥರ ಕಟಿಂಗ್ ಮಾಡೋದ್ರಿಂದ ಈ ಥರ ಇವಾಗ ನೋಡಿ ಈ ಥರ ಕಟ್ ಮಾಡಿಕೊಂಡು ಈ ಥರ ಶೇಪ್ ತಗೊಂಡ್ರೆ ಆಯಿತು. ಓಕೆನಾ. ತುಂಬಾ ಈಸಿಯಾಗಿ ಯೂಸ್ ಆಗುತ್ತೆ ಈ ಸ್ಕೇಲು. ಇವಾಗ ಕಂಕ್ಳಲ್ಲಿ ತುಂಬ ಜನ ನನಗೆ, ನನ್ನ ಫ್ರೆಂಡೇ ಒಬ್ಬರು ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ, ನನಗೆ ಎಲ್ಲ ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ, ನಂಗೆ ಸ್ಲೀವ್ಸ್ ಕಟಿಂಗ್ ಮಾಡೋಕ್ಕೆ ಸರಿಯಾಗಿ ಬರೋಲ್ಲ, ಸ್ಲೀವ್ಸ್ ಹತ್ರ ಸರಿಯಾಗಿ ಬರೋಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಅವ್ರು ಈ ಥರ ಒಂದು ಸ್ಕೇಲ್ ತೊಗೊಂಬಿಟ್ರೆ ಸಾಕು. ಓಕೆನಾ. ಆರಾಮಾಗಿ ಈ ರೀತಿ ಇಟ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಿಂಗೆ ಚೇಂಜ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು. ಒಂಚೂರು ಡಿಫ್ರೆನ್ಸ್ ಬರೋಲ್ಲ, ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು. ಸುಮ್ಮನೆ ಇನ್ನೊಬ್ರನ್ನ ಕೇಳೋ ಅಗತ್ಯನೂ ಇರೋಲ್ಲ. ನಿಮಗೆ ನೀವೇ ಈ ರೀತಿ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡ್ಬೋದು. ಪರ್ಫೆಕ್ಟಾಗಿ ಬರುತ್ತೆ. ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆನೂ ಬರೋಲ್ಲ. ಓಕೆನಾ. ನೀಟಾಗಿ ಬರುತ್ತೆ ನೋಡಿ. ಈ ರೀತಿ ನೀವು ಇದನ್ನು ಇದು ಬಂದ್ಬಿಟ್ಟು ಶೇಪ್ ಸ್ಕೇಲು, ಇದು ಬಂದ್ಬಿಟ್ಟು ಎಲ್ ಸ್ಕೇಲು, ಇದು ಎಲ್ ಸ್ಕೇಲು, ಇದು ಶೇಪ್ ಸ್ಕೇಲು, ಇದು ಆರ್ಮಲ್ ಸ್ಕೇಲು, ಇದು ವೀಲರು. ಓಕೆನಾ. ಇದಿಷ್ಟು ಸದ್ಯಕ್ಕೆ ನಾನು ಯೂಸ್ ಮಾಡುವಂಥದ್ದು, ರೆಗ್ಯುಲರಾಗಿ ಯೂಸ್ ಮಾಡುವಂಥ ಇದು ನನ್ನ ಆಯುಧಗಳು ಅಂತಲೇ ಹೇಳ್ಬೋದು. ಓಕೆನಾ. ನಾನು ಟೈಲರಿಂಗಲ್ಲಿ ಯೂಸ್ ಮಾಡುವಂಥ ಇದ್ರ ಜೊತೆಗೆ ಕತ್ರಿ ಬಗ್ಗೆ ಹೇಳ್ಬೇಕಾಗೇ ಇಲ್ಲ. ಮುಖ್ಯವಾಗಿ ಕತ್ರಿ ಇರಲೇಬೇಕು. ಕತ್ರಿ, ಮಾರ್ಕರು, ಟೇಪು. ಓಕೆನಾ. ಇವು ನನ್ನ ಆಯುಧಗಳು ನೋಡಿ. ಇದಿಷ್ಟು ಮುಖ್ಯವಾಗಿ ಟೈಲರಿಂಗ್ ಮಾಡೋರಿಗೆ ಬೇಕೇ ಬೇಕಾಗಿರುವಂಥ ಆಯುಧಗಳು ಅಂತಲೇ ಹೇಳ್ಬೋದು. ಓಕೆನಾ. ಮುಖ್ಯವಾಗಿ ಇನ್ನು ಇದನ್ನು ಯಾರು ಇವಾಗ ಜಾಸ್ತಿ ಇರಲ್ಲ, ಬಿಗಿನರ್ಸು ನಾನು ಹೇಳ್ತಾ ಇರೋದು. ಮುಖ್ಯವಾಗಿ ಟೇಪು, ಕತ್ರಿ, ಸ್ಕೇಲು, ಮಾರ್ಕಿಂಗ್ ಪೀಸ್ ಇರುತ್ತೆ, ಇದು ಇರಲ್ಲ. ಇದನ್ನು ತಗೊಳ್ಳಿ ಎಕ್ಸ್ಟ್ರಾ ಇದು. ಓಕೆನಾ. ಇದನ್ನು ತಗೊಳ್ಳೋದ್ರಿಂದ ನಿಮಗೆ ತುಂಬಾ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆನಾ. ಯೂಸ್ ಮಾಡ್ಕೊಳ್ಳಿ. ಈ ಥರದ್ರಿಂದ ನಿಮಗೆ ಬೇಗ ಬ್ಲೌಸ್ ಕಟಿಂಗ್ ಮಾಡ್ಬೋದು, ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಈ ರೀತಿ ಈ ಆಯುಧಗಳನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ವೀಡಿಯೋ ಮಾಡ್ಬೇಕಂತ ತುಂಬ ದಿವಸ ಅನ್ಕೋತಾ ಇದೆ. ಇವತ್ತು ಇದಕ್ಕೆ ಟೈಮ್ ಕೂಡ ಬಂತು. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.